ಹಾಯ್ ಎಲ್ಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುನಿಲ್ ಟ್ರಕ್ಲಾಕ್ಸ್. ಈಗೇನಪ್ಪ ಅಂದರೆ ನಾವು ವಿಡಿಯೋ ಇಲ್ಲಿ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಐತೆ. ಅಲ್ಲ ಆ ಸೂಪರ್ ಮಾರ್ಕೆಟಲ್ಲಿ ಇಲ್ಲಿ ಡಾಗ್ ಮೀಟ್ ಸಿಗ್ತದಂತೆ, ನಾಯಿ ಮಟನ್ನು ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀರಿ. ಹಿಂಗೆ ಹೊತ್ತು ಖಾಲಿ ಆಗೋಲ್ಲ ಅಂತೆ, ಏನೋ ಹೊತ್ತು ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಇಲ್ಲಿ, ಅದಕ್ಕೋಸ್ಕರ ಇಲ್ಲೇ ಗಾಡಿನ ಒಳಗಡೆ ಹಾಕ್ಬಿಟ್ಟು ಸ್ನಾನ ಮಾಡಿದ್ದಾಯಿತು. ಸ್ನಾನ ಮಾಡ್ಕೊಂಡು ಶಿಸ್ತಾಗಿ ವೀಡಿಯೋ ಮಾಡೋಣ ಅಂತ ಹೋಗ್ತಾಯಿದ್ದೀರಿ. ಅಲ್ಲಿ ನೋಡೋಣ ಯಾವ ಥರ ಇರ್ತದೆ ಎಲ್ಲರಿಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಒಳಗಡೆ. ನೋಡಿ ಡಾಗ್ ಮಾರ್ಕೆಟ್ ಎಲ್ಲ ಕೆಲವು ವೀಡಿಯೋಸಲ್ಲಿ ನೋಡಿರೋದಷ್ಟೇ, ಡೈರೆಕ್ಟಾಗಿ ಲೈವಾಗಿ ಇವತ್ತು ನೋಡೋಕೆ ಹೋಗ್ತಿರೋದು. ನಮ್ಮ ಮಚ್ಚಾಗನ ಪಾಪ ರೆಡಿಯಾಗಿ ಬಂದವನೇ. ಸರಿ ಹೋಗೋಣ ಮಚ್ಚ ಇಲ್ಲಿಂದ. ಆಟೋ ಹತ್ಕೊಂಡು ಇಲ್ಲಿಂದ, ಅದು ಏನು ಜಾಸ್ತಿ ದೂರ ಇಲ್ಲ, 2 ಕಿಲೋಮೀಟ್ರ್ ಇರೋದು. 2 ಕಿಲೋಮೀಟ್ರಿಗೆ 150 ರೂಪಾಯಿ ಹೇಳಿದ್ರು. ಇನ್ನೇನು ಮಾಡ್ತೀವಿ, ಅದು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರೆ ನೋಡೋಣ ಅಲ್ಲಿ ಯಾವ ಥರ ಐತಂತ. ಇಲ್ಲಿ ನಮಗೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಜಿಂದಗಿಯಲ್ಲಿ, ಫಸ್ಟ್ ಟೈಮ್ ನಾಯಿ ಮಾರ್ಕೆಟ್, ನಾಯಿ ತಿನ್ನೋಗಿದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡೋಣ ಯಾವ ಥರ ಇರ್ತದೆ ಅಂತ ಹೇಳ್ಬಿಟ್ಟು. ಟ್ರಾಫಿಕ್ ಇತ್ತು, ಇಲ್ಲ ಟ್ರಾಫಿಕ್ಕು ಅದರಲ್ಲಿ ಎತ್ಕಡೆ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಐತೆ. ಆಟೋ ಸ್ಟ್ಯಾಂಡು वन वे 2 वे भैया, वो ये 2 वे है। हाँ, बिक्री होता है ना। इधर से किधर जाना है घुमाने के लिए करते हैं? अलग अलग मार्केट है, तो उसमें आपको जाना पड़ेगा ना, अलग अलग से अलग ఏమిరా బారడాదు ఏమిరా ఉపయోగం దేశానికి నీ వల్ల ಅಂದ್ರೆ दारू बिरी ऑटो होगले वो इलेक्ट्रिक, वो पेट्रोल है नहीं तो डीजल है, गैस में पकड़ जाना है। इधर ऑटो, इधर पेट्रोल है, डीजल है। हाँ, वो इलेक्ट्रिक गाड़ी है नहीं है। ಏನಪ್ಪ ಅಂದರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಟ್ರಾಫಿಕ್ ಇವಿ ಐತೆ. ಬೇರೆ ಆಟೋಗಳೇ ಹವಾ ಇದ್ದಂಗೆ ಐತೆ ಇಲ್ಲಿ. ಅಲ್ಲಿ ಆಟೋಗಳದೇ ಫುಲ್ ಹವಾ. ಎಷ್ಟು ನೋಡಿ ಬಿಡಿ ಆಟೋ. ಕಲ್ಕತ್ತಾದಲ್ಲಿ ಹಿಂಗೆ ಆ ಕಾರುಗಳು, ಇಲ್ಲಿ ಈ ಕಡೆ ಆಟೋಗಳದ್ದು ಆ ಪಾಟಿ ಹವಾ ಮಾಡಿದವ್ರೆ. जाने के लिए बंद कर दिया, अभी 4 व्हीलर 2 व्हीलर सब जा रहा है। हाँ, खाली हम लोग को जाने के लिए नहीं देता इधर से। ऑटो को नहीं जाने के लिए नहीं सकता। हाँ, इधर से ऑटो का जाने के लिए वो उधर बड़ा वाला रेलवे स्टेशन है, छोटा वाला रेलवे स्टेशन है? मेन रेलवे स्टेशन है, एक ही रेलवे स्टेशन है, वो हाँ, भी यही है। यही रेलवे स्टेशन है। मार्केट है, वो बोल रहा है पूरा अंकु मार्केट है। अंकु मार्केट, इधर ಹೆಸರು ಅಂಕು ಮಾರ್ಕೆಟ್ ಅಂತೆ. ಗಾಡಿ ಸ್ಟಾರ್ಟ್ ಕಟ್ ಇಲ್ಲಿಂದ ನಮ್ಗೆ ಬರೋದಕ್ಕೆ 2 ಕಿಲೋಮೀಟರ್ ತೋರಿಸಷ್ಟೇ. ಬಟ್ ನೋಡಿ ಇಲ್ಲಿಂದ ನೋಡೋದಕ್ಕೆ ಎಷ್ಟು ಜಾಮ್ ಆಗೈತೆ, ಫುಲ್ ಜಾಮ್. उधर से जाने के लिए देने से तो शॉर्टकट था, लेकिन उधर से बंद कर दिया है। अभी इधर से स्टेशन करके जाना पड़ता है। हाँ, और लोकेशन में तो दिखा रहा है 2 किलोमीटर, और इधर से कितना लंबा हो रहा है। ದಿಮಾಪುರ್ ರೈಲ್ವೆ ಸ್ಟೇಷನ್ ಗುರು, ಇದು ದೊಡ್ಡದಾಗೈತೆ, ಪರವಾಗಿಲ್ಲ. ಕೆಳಗಡೆ ನೀಟಾಗಿ ಕಾಣಿಸಿಲ್ಲ, ಮೇಲ್ಗಡೆ ನೀಟಾಗಿ ಕಾಣಿಸ್ತಾ ಇದೆ. ಪಾರ್ಕಿಂಗ್ ಐತೆ ಗುರು, ಬಟ್ ಇಲ್ಲಿ ಆನ್ಲೈನ್ ಇಲ್ಲಂತೆ. ಆನ್ಲೈನ್ ಇಲ್ಲದ್ರೆ ಸ್ಕೂಟಿ ಪಾರ್ಕಿಂಗ್. वो पूरा वो ऑटो कैसे रखता है उसी पार्किंग में? हाँ, पार्किंग में है। हाँ, हम लोग जैसे दूरी का हिसाब से भाड़ा लेता है ना, 50, 100 ऐसा वो लोग भी भाड़ा लेता है। ಇಲ್ಲಿ ಆಟೋದು ಸ್ಕೂಟಿಗಳು ಎಲ್ಲ ಇಲ್ಲಿ ಆನ್ಲೈನ್ ಇಲ್ಲಂತೆ. ಇನ್ನೆಲ್ಲಾನು ಪಾರ್ಕಿಂಗ್ ಎಲ್ಲ ಪಾರ್ಕಿಂಗಲ್ಲಿ. ಇಲ್ಲಿ ಎಲ್ಲ ಕಡೆ ಆಟೋಗಳು ನೋಡಿದ್ದೀರಿ, ಫಸ್ಟ್ ಟೈಮ್ ಇಲ್ಲಿ ಸ್ಕೂಟಿ ಪಾರ್ಕಿಂಗ್ ಕೂಡ ಐತೆ. ಹೆಂಗಂದರೆ ಹೋಗೋದಾರೆ ಕೈ ಅಡ್ಡಾಕಿದ್ರೆ ಸಾಕು, ಬಾಡಿಗೆ ಮಾತಾಕೊಂಡು ಹಾಕೊಂಡು ಹೋಗ್ತಾ ಇರೋದು. ನಮ್ಮ ಕಡೆ ಎಲ್ಲ ಆನ್ಲೈನ್ ಆದರೆ ಇಲ್ಲೆಲ್ಲ ಕೈ ಅಡ್ಡಾಕಿದ್ರೆ ಸಾಕು, ಕರ್ಕೊಂಡೋಗಿ ದುಡ್ಡು ತಗೊಂಡು ಬಿಡ್ತಾರಂತೆ. ಇಲ್ಲಿ ಮಾರ್ಕೆಟ್ ಇದೆ, ಟ್ಯಾಕ್ಸಿ ಪಾರ್ಕಿಂಗ್ಗೆ ಬಂದಿದ್ದೀನಿ. ಇಲ್ಲಿ ಸೀದಾ ಇಲ್ಲಿಂದ ಹೋಗಿ ನೋಡ್ಕೊಂಡು, ಇದೆಲ್ಲ ಫುಲ್ ಸ್ಟ್ರೈಟ್ ಎಲ್ಲ ಒಂದೇ ನೋಡ್ಕೊಂಡು ಹೋಗೋಣ ಒಂದೊಂದಾಗೆ. ಇದಕ್ಕೆ ಬಂದಿದ್ದೀನಿ. ಇಲ್ಲಿಂದ ಸೀದಾ ಹೋಗಿ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು. ಇಲ್ಲಿ ನೋಡೋಕೆ ಎಲ್ಲ ಜನಗಳೊಂಥರ ಅವರೇ, ನೋಡಬೇಕು ಹೆಂಗೆ ಥರ ಮಾಡ್ತಾರೆ ಅಂತ ನೋಡ್ಬೇಕು ಅಂದ್ಬಿಟ್ಟು. ಯಾಕಂದರೆ ಇಲ್ಲಿ ಎಲ್ಲ ಮಾರ್ಕೆಟ್ಗೆ ಓಡಾಡೋಕ್ಕೆ ಭಯ ಅಂದರೆ ಎಲ್ಲ ಒಂಥರ ನೋಡ್ತಾವ್ರಿ ಇಲ್ಲಿ. ಅದರಿಂದ ಇದ್ದೀನಿ ಇಲ್ಲಿ ಮೀಟ್ ಮಾರ್ಕೆಟ್ ಅಂತ ಹೇಳ್ತಾರೆ. ಮೀಟ್ ಮಾರ್ಕೆಟಿಗೆ ಯಾರೂ ಇಲ್ಲ ಇಲ್ಲಿ, ಏನು ಮಾಡೋದು ಗೊತ್ತಲ್ಲ. ಯಾರೋದಕ್ಕೆ ಬಟ್ಟೆಗಳ ಅಂಗಡಿ ಒಂದು ಕಡೆ, ಇದೊಂದು ಕಡೆ ಒಂಥರ ನೋಡ್ತಾರೆ ಇಲ್ಲಿ ಜನಗಳು. ನಮ್ಮನ್ನ ವಿಡಿಯೋ ಫೋನ್ ಮ್ಯಾಲ್ಕೆ ಎತ್ತಿದ್ರೆ ಸಾಕು ಒಂಥರ ನೋಡ್ತಾವ್ರೆ. ಆ ಮ್ಯಾಲ್ಕೆ ಇಲ್ಲೆಲ್ಲ ಇದೆಲ್ಲ ಫುಲ್ ಬಟ್ಟೆಗಳ ಮಾರ್ಕೆಟ್ ಇಲ್ಲೆಲ್ಲನೂ ಇಲ್ಲ, ಇದೆಲ್ಲನೂ. हाँ, ಬಂದಿದ್ದೀನಿ. ಇದು ಬೇಸ್ ಕಾ ನಾಮ್ ಕ್ಯಾ ಭಯ್ಯಾ? ಗ್ರೀನ್ ಚಿಲ್ಲಿ ಅಂತ ಇದು, ನಾಗಾಲ್ಯಾಂಡ್ का ಗ್ರೀನ್ ಚಿಲ್ಲಿ ಅಂತ ಇದು ಇದೆಯಾ, ಕೇನ್ ಚಿಲ್ಲಿ ಅಂತ ಇದು. ಪ್ಲಸ್ ಇದೆ ಜಿಂಜರು, ಇಸ್ಕಾ केन चिली. हाँ, ಇದು ನಿಂಬೆಹಣ್ಣು. ಕ್ಯಾ ನಿಂಬು ಹೇ? ನಿಂಬೆಹಣ್ಣು ನೋಡಿ ಎಷ್ಟು ದೊಡ್ಡದಾಗೈತೆ ನಿಂಬೆಹಣ್ಣು. ಈ ಕಡೆ ಸೈಡು, ನಮ್ಮ ಕಡೆ ಸೈಡು ನಿಂಬೆಹಣ್ಣು ಕೂಡ ಐತೆ. ಇಲ್ಲಿ ಇಷ್ಟು ನಿಂಬೆಹಣ್ಣು ಐತೆ. ಇಲ್ಲಿ ಬದನೆಕಾಯಿ ಯಾವ ಥರ ಐತೆ ಅಂದರೆ ನೋಡಿ, ಈ ಕಡೆ ಸೈಡ್ ಬದನೆಕಾಯಿ,
1 kg ಬರ್ತದೆ. ಆ ಪಾಟೆ ಐತೆ, ಅಷ್ಟು ತೂಕ ಐತೆ ಬದನೆಕಾಯಿ ಇದು. ಅದು ಮತ್ತು ಚಿಲ್ಲಿ, ಇದು ಅಸ್ಸಾಮಿಂದ ಸಪ್ಲೈಯಿಂದ ಚಿಲ್ಲಿ ಇದು. ಈ ಕಡೆ ಸೈಡು ಕಪ್ಪೆಗಳು ಮಾಡ್ತಾರೆ ನೋಡಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಪ್ಪೆಗಳು ತಿನ್ನಲ್ಲ, ಬಟ್ ನೋಡಿ ಇಲ್ಲಿ ಕಪ್ಪೆಗಳು. ಕಿಲೋ ಕಿತ್ನಾ ಆಂಟಿ? ಆಂಟಿ ಕಿಲೋ ಕಿತ್ನಾ? 200. ಒಂದು kg ಬಂದು 500 ರೂಪಾಯಿ ಅಂತ ಈ ಕಡೆ. ಅಂದರೆ ಎಸ್ಪೆಷಲಿ ಎಲ್ಲ ತಿಂತಾರೆ ಈ ಕಡೆ. ಇವತ್ತೇನು ಡಾಗ್ ಮಾರ್ಕೆಟ್ ತೋರಿಸೋದು ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಸಿಗ್ತದೆ ಅಂತ ಅನ್ಸದೆ ಅಂತ ಇದೆ ಹೆಸರು. ಇದೊಂದು ಥರ ಐತೆ. ಮತ್ತು ಇಲ್ಲಿ ಮೀನು ಬೇರೆ ಇದಾದ ಥರ ಮೀನು ಐತೆ. ಪ್ಲಸ್ ಇದೇನು ಅಲೆವೆ ಇದು ಎಲ್ಲ ಆಡ್ತಾ ಐತೆ ಇವೆಲ್ಲನೂ. ಒಂದು ರೇಷ್ಮೆ ಹುಳು ಅಂತ ಹೇಳ್ತಾರೆ, ಬಟ್ ಇಲ್ಲಿ ಹೆಸರು ಸಿಲ್ಕ್ ಗೋಲ್ಡ್ ಅಂತ ಕರೀತಾರೆ. ಇದನ್ನು ಕೂಡ ಇಲ್ಲಿ ತಿಂತಾರಂತೆ. ಇದೆಲ್ಲ ಬಂದು ಮಚ್ಲಿ ಇದೆಲ್ಲ ಬಂದು ಒಣಗಾಕಿರೋದೆಲ್ಲ ಇದೆಲ್ಲನೂ ಅಲ್ಲ, ಇದೆಲ್ಲ ಒಣಗಾಕಿರೋ ಮೀನು. ओके ओके मैडम, मछली वो भी मछली है, सूखा मछली पूरा. उसका नाम क्या बोलते भैया मैडम? कुच्चा माल. ಇಲ್ಲಿ ಇದೆಲ್ಲನೂ ಒಣಗಾಕಿರೋ ಮೀನು ಈ ಕಡೆ ಸೈಡು. क्या मैडम वो क्या ಟಮಾಟ? ಲೋಕಲ್ ಟಮಾಟ ಅಂತ ಗುರು ಇದು. ನಮ್ಮ ಸೈಡ್ ಈ ಥರ ಟಮಾಟ ನೋಡಿರಲ್ಲ ನಾವು. ಕ್ಯಾಬೇಜ್ ನೋಡಪ್ಪ, ಚೈನಾ ಕ್ಯಾಬೇಜ್ ಅಂತ ಇದು. ಚೈನಾದಿಂದ ಬಂದಿರೋದು ಚೈನಾ ಕ್ಯಾಬೇಜ್ ಅಂತ ಇದು. ಟೊಮಾಟೊ, ಲೋಕಲ್ ಟೊಮಾಟೊ. ಈ ಥರ ಟೊಮಾಟೊ ನಾವೆಲ್ಲೂ ನೋಡಿಲ್ಲ, ಡಿಫ್ರೆಂಟ್ ಆಗೈತೆ ಟೊಮಾಟೊ ಇದು. ಇದು ನೌಕೋಲ್ ಈ ಕಡೆ ಸೇರಿ ಕುಚ್ಚು ಅಂತಾರಂತೆ ಇದು. ಇದು ಮತ್ತು ಜಿಂಜರು ಮತ್ತು ಸಪೋಟ ಬದನೆಕಾಯಿ ಗುರು. ಇದು ಬಂದು ಜೇನುಳುಗಳು ಗುರು, ಜೇನುಳುಗಳು ಮೊಟ್ಟೆಗಳು ಇದು ನೋಡಿ. ಈ ಕಡೆ ಇದು ಕೂಡ ತಿಂತಾರಂತೆ. ಇಲ್ಲಿ ಕೌಸ್, ಇದು ಹೆಸರಿನ ಕೌಸು ಮತ್ತು ನಾಟಿ ಕೋಳಿ ಮತ್ತು ಇದು ಎಲ್ಲ ಕೋಳಿಗಳೇ ಗುರು. ಈ ಕಡೆ ಸೈಡೆಲ್ಲ ಫೇಸ್ ತೋರಿಸ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಫೇಸ್ ತೋರಿಸ್ತಾ ಇಲ್ಲ. ಮತ್ತು ಇಲ್ಲಿ ಬಾತುಕೋಳಿ ಮತ್ತು ಪಾರಿವಾಳ ಕೂಡ ಮಾಡ್ತಾವ್ರೆ ಇಲ್ಲಿ. ಇದೊಂದು ಡಿಫ್ರೆಂಟು. ಪಾರಿವಾಳ ಕೂಡ ತಿನ್ನಕಂತ ಇಲ್ಲಿ ಇದು ಕೂಡ ತಿಂತಾರಂತೆ. ಅಲ್ಲ, ಇದು ಕೂಡ ತಿಂತಾರಂತೆ ಇಲ್ಲಿ. किलो कितना आंटी बॉय भैया मैडम? 20 ರೂಪಾಯಿ. ஒரு ಕಿಲೋ ಬಂದು 200 ರೂಪಾಯಿ ಅಂತೆ. ಮಾರ್ಕೆಟ್ ಆಯಿತು, ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಅವ್ರು ಪರ್ಮಿಷನ್ ಕೊಟ್ಟರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನಾಯಿಗಳು ಮಾರ್ತಾರೆ ನೋಡಿ, ಅಲ್ಲಿ ನಿಲ್ಸ್ಕೊಂಡವ್ರು ನಾಯಿಗಳನ್ನ. ಅದೊಂದು ಹೇಳ್ಬಲ್ಲೆ ನೋಡಿಸ್ತೀನಿ. ಅವ್ನು ಕೇಳ್ತೀನಿ, ಪರ್ಮಿಷನ್ ತಗೊತೀನಿ. ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಯಾಕಂದರೆ ಪರ್ಮಿಷನ್ ಇಲ್ಲದ್ರೆ ವೀಡಿಯೋ ಮಾಡಿದ್ರೆ ಮತ್ತೆ ಗಲಾಟೆ ಮಾಡೋಕ್ಕೆ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಅದರಿಂದ ಸರಿನಾ? किलो कितना? पाइप नहीं, एक पूरा को नहीं तो 1 किलो का, नहीं तो 1 पूरा का. किलो में 550 है. ನಾಯಿಗಳು ಮಾರೋದನ್ನ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಿಲ್ಲ ಅವರು. ನಿಧಾನ ಹಂಗೆ ಕ್ಯಾಮ್ರಾ ಇಟ್ಕೊಂಡು ಮುಂದೆ ಇಟ್ಕೊಂಡು ಹಂಗೆ ಹೋಗ್ತಾ ಇದೆ, ಕಾಣಿಸ್ತಾ ಇರ್ತಾ ಅಂದ್ಕೊಂಡಿದ್ದೆ. ಬಟ್ ಕರೆಕ್ಟಾಗಿ ನಾಯಿಗಳು ಮಾರೋ ಕರೆಕ್ಟಾಗಿ ಅಲ್ಲೇ ಲೆಫ್ಟಲ್ಲಿ ಕ್ಯಾಮ್ರಾ ಸೈಡ್ ಇದೆ. ಹೋಗ್ತಾ ಬಟ್ಟೆಗೆ ವಿಡಿಯೋ ಮಾಡೋಣ ಅಂತೇಳಿ ಫೋನ್ ತಗೊಂಡೆ. ಬಟ್ಟೆಗೆ ವಿಡಿಯೋ ಮಾಡ್ತೀನಿ ಅಂತೇಳಿ ಫೋನ್ ಹತ್ಕೊಂಡಿದ್ದ ತಕ್ಷಣ ಫೋನ್ ಕೆಳಗಡೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ಕೊಂಬಿಟ್ರು. ಅದಕ್ಕೆ ನಿಧಾನ ಹಂಗೆ ಸೀಕ್ರೆಟಾಗಿ ವಿಡಿಯೋ ಮಾಡ್ಕೊಂಡು ಹೊರಟೆ. ಸುಮ್ಮನೆ ನೀ ಯಾಕಪ್ಪ ಈ ಕಡೆ ಜನ ಸರಿ ಇಲ್ಲ ಅಂತೆ. ಮೊದಲೇ ಹೇಳ್ದವನು ಆಟೋದನು ಜನ ಸರಿ ಇಲ್ಲ, ಒಬ್ಬ ಒಳ್ಳೆಯವರು ಒಬ್ಬ ಕೆಟ್ಟವ್ರವ್ರೆ, ಸುಮ್ಮನೆ ಯಾಕೆ ರಿಸ್ಕ್ ತಗೊಂತೀರಾ ಅಂತ. ಮಾರ್ಕೆಟ್ ಲೈಟಾಗಿ ಮಾಡಿದೆ ಗುರು. ನೋಡಿಬಿಟ್ಟು ಆಮೇಲೆ ಮಾಡಿದಾದ ತಕ್ಷಣ ಆಮೇಲೆ ಯಾಕೋ ಅವರು ಅಂದ್ಬಿಟ್ರು. ಅದಕ್ಕೋಸ್ಕರ ಮತ್ತೆ ಇದು ಮಾಡಿಬಿಟ್ಟೆ. ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಸುಮ್ಮನೆ ನಾವು ದೂರ ಬಂದಿದ್ದೆ, ಆಮೇಲೆ ಹೊಡೆದು ಗಿಡಾಕ್ಬಿಟ್ರು ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಕ್ಯಾಮ್ರಾಗೆ ಯಾರು ಫ್ರೆಂಡ್ ಇಲ್ಲ, ಎಲ್ಲ ಒಂಥರ ನೋಡ್ತಾರೆ. ಕ್ಯಾಮ್ರಾಗೆ ಮಗ ತೋರಿಸಿದ್ರೆ ಬೇಡ ಅಂತಾರೆ. ಅಲ್ಲಿ ಒಂದು ಹತ್ರ ನಾಯಿಗಳು ಮಾರೋತಾಗ ಅಲ್ಲಿ ಕ್ಯಾಮ್ರಾ ಎತ್ತಿದ ತಕ್ಷಣ ಏಮನು ಬಂದ್ಕರ ಅಂತ ಹೇಳ್ಬಿಟ್ಟು ಜಗಳ ಮಾಡೋಕ್ಕೆ ಬಂದುಬಿಟ್ಲು. ಅದಕ್ಕೆ ಅಲ್ಲಿಂದ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಸುಮ್ಮನೆ ವಾಪಸ್ ಹೋಗ್ತಾಯಿದ್ದಾರೆ. ಅದು ಆದಷ್ಟು ಮಾಡಿದೆ ವೀಡಿಯೋ, ಬಟ್ ಅದೇ ನಾಯಿಗಳಿಂದಂತೂ ನಿಜಾನೇ ಅಲ್ಲಿ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ನಾನು ಸೈಲೆಂಟ್ ಆಗ್ಬಿಟ್ಟೆ. ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಇದು ಮಾಡೋದು ಬಂದುಬಿಟ್ಟೆ. ಸುಮ್ಮನೆ ಮಾತಾಡೋದಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ವಿಚಾರ ಅಂದರೆ ಸುಮ್ಮನೆ ನಾವಿಲ್ಲಿ ವೀಡಿಯೋ ಮಾಡೋದಕ್ಕಿಂತ ನೋಡಿ, ಇಲ್ಲೆಲ್ಲ ಫುಲ್ಲು ಭಾನುವಾರ ಬಂದೈತಿ. ಬುಧವಾರ ಮಾತ್ರ ಅಂತ ಇಲ್ಲಿ ಮಾರ್ಕೆಟ್ ಇರೋದು.
ಮಾಮೂಲು ಟೈಮಲ್ಲೆಲ್ಲ ಮಾರ್ಕೆಟೆಲ್ಲ ಕಮ್ಮಿ ಇರ್ತದೆ. ಬಟ್ ಇಲ್ಲಿ ಜನಗಳು ಯಾರೂ ಇಲ್ಲ, ಕಡಿಮೆನೇ ಅವರೇ. ಬಟ್ ಸ್ಟ್ರೈಟ್ ಫುಡ್ಗಳು ಎಲ್ಲ ಮುಂದೆ ಐತೆ ಅಂತ ನೋಡೋಣ, ಮುಂದೆ ಹೋಗಿ ನೋಡ್ತೀನಿ, ಸಿಕ್ಕಿದ್ರೆ ವೀಡಿಯೋ ಮಾಡ್ತೀನಿ. ಬಟ್ ಅಲ್ಲಂತೂ ಜಸ್ಟಲ್ಲಿ ಒದೆಗೆ ತಿನ್ನಬೇಕಾಗಿತ್ತು ನಾವು ಅವ್ರಿಗೆ, ಲೇಡೀಸ್ ಕೈಯಲ್ಲಿ ಅನಿಸ್ಬಿಟ್ಟಿತ್ತು. ಅವ್ರಿಗೆ ಅದು ಪರ್ಮಿಷನ್ ಕೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಫೋನ್ ತಗೊಂಡು ಕ್ಯಾಮ್ರಾ ಆನ್ ಮಾಡಿಸೋದಕ್ಕೆ ಒಡೆಯೋ ರೇಂಜಿಗೆ ಬಂದುಬಿಟ್ರು ಅವರು. ಮತ್ತು ಜಸ್ಟ್ ಮಿಸ್ ಮಾಡ್ಕೊಂಡಿದ್ರು ನಾವು. ಟ್ಯಾಕ್ಸಿಗಳು ಅವ್ರು ತಾನೇ ನಿಲ್ಸ್ಕೊಂಡಿರೋದು ಟ್ಯಾಕ್ಸಿ ಪಾರ್ಕಿಂಗು ಆಯಿತು. ಮತ್ತು ವಾಪಸ್ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಸುಮ್ಮನೆ ಇರೋದೆಲ್ಲ ರಿಸ್ಕ್ ಕೆಲಸ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.